30 ವರ್ಷಗಳಾಯ್ತು ಮದುವೆ ಆಗಿ ಆದ್ರೆ ಮಕ್ಕಳೇ ಆಗಿಲ್ಲ. ದೇವರೇ ಮಕ್ಕಳಾಗುವ ಫಲ ಕೊಡಪ್ಪ ಅಂತ ಸಿದ್ದಾರೂಢರ ಜಾತ್ರೆಯಲ್ಲಿ ಗಮನ ಸೆಳೆದಿದೆ ಭಕ್ತನ ಬೇಡಿಕೆ. ಜಾತ್ರೆಯಲ್ಲಿ ಬಾಳೆಹಣ್ಣಿನ ಮೇಲೆ ಬೇಡಿಕೆಯನ್ನ ಬರೆದು ಭಕ್ತ ಬಾಳೆಹಣ್ಣನ್ನ ಎತ್ತಿರೋದು ಸದ್ಯಕ್ಕೆ ಈ ಒಂದು ಬೇಡಿಕೆ ಭಕ್ತನ ಹರಕೆ ಏನಿದೆ ಗಮನ ಸೆಳೀತಾ ಇದೆ. ಉತ್ತರ ಕರ್ನಾಟಕದ ಆರಾಧ್ಯ ದೈವ ಸಿದ್ದಾರೂಢ ಸ್ವಾಮೀಜಿಯವರ ಜಾತ್ರೆಯಲ್ಲಿ ಈ ರೀತಿಯಾಗಿ ಬೇಡ್ಕೊಂಡಿರೋದು ಭಕ್ತನೋರ್ವ. ಬೇಡಿದವರಿಗೆ ಬೇಡಿದ ವರವನ್ನ ಕೊಡುವಂತ ಕಾಮಧೇನು ಸಿದ್ದಾರೂಢ ಜಾತ್ರೆಯ ಮಹತ್ವವೇ ಆಗಿದೆ. ಮಕ್ಕಳ ಭಾಗ್ಯವನ್ನ ಕರುಣಿಸುವಂತೆ ಬಾಳೆಹಣ್ಣನ್ನ ಎತ್ತಿದ್ದಾರೆ ಭಕ್ತವೋರ್ವ. 30 ವರ್ಷಗಳಾಯ್ತು ಮದುವೆ ಆಗಿ, ಹೀಗಾದ್ರೂ ಕೂಡ ಮಕ್ಕಳ ಭಾಗ್ಯ ಸಿಕ್ಕಿಲ್ಲ. ಹೀಗಾಗಿ ಸಂತಾನ ಭಾಗ್ಯ ಪ್ರಾಪ್ತಿ ಆಗುವಂತೆ ಆಶೀರ್ವಾದ ಮಾಡಪ್ಪ, ಸಂತಾನ ಭಾಗ್ಯವನ್ನ ಕರುಣಿಸುವಂತ ಭಕ್ತನೋರ್ವ ಬಾಳೆಹಣ್ಣಿನ ಮೇಲೆ ತನ್ನ ಬೇಡಿಕೆಯನ್ನ ಬರೆದು ಹರಕೆಯನ್ನ ಹೊತ್ತಿದ್ದಾನೆ. ಆ ಒಂದು ಬೇಡಿಕೆ ಈಗ ಗಮನ ಸೆಳೀತಾ ಇದೆ. ಸಿದ್ದಾರೂಢರ ಜಾತ್ರೆಯಲ್ಲಿ ಏನೇ ಬೇಡಿಕೆಯನ್ನು ನೋಡಿ, ಆ ಬೇಡಿಕೆಯ ಒಂದು ಬಾಳೆಹಣ್ಣಿನ ಮೇಲೆ ಬರೆದಿರುವಂಥ ಬೇಡಿಕೆಯ ಫೋಟೋ ಏನಿದೆ ಅದನ್ನ ನೀವು ಗಮನಿಸ್ತಾ ಇದ್ದೀರಾ. 30 ವರ್ಷಗಳಾಗಿದೆ ಮದುವೆ ಆಗಿ, ಹಾಗಿದ್ರೂ ಕೂಡ ಸಂತಾನ ಭಾಗ್ಯ ಲಭಿಸಿಲ್ಲ. ಹೀಗಾಗಿ ಆದಷ್ಟು ಬೇಗ ಸಂತಾನ ಕರುಣಿಸ್ಲಿ ಅಂತ ಆಶೀರ್ವಾದ ಮಾಡಪ್ಪ ಅಂತ ದೇವರ ಬಳಿ ಹರಕೆ ಹೊತ್ತಿರುವಂಥದ್ದು. ಸದ್ಯಕ್ಕೆ ಈ ಒಂದು ಬೇಡಿಕೆ ಏನಿದೆ, ಹರಕೆ ಏನಿದೆ ಗಮನ ಸೆಳೀತಾ ಇದೆ. ಸಿದ್ದಾರೂಢರ ಜಾತ್ರೆಯಲ್ಲಿ ಏನೇ ಬೇಡಿಕೊಂಡ್ರೂ ಕೂಡ, ಏನೇ ಪ್ರಾರ್ಥಿಸ್ಕೊಂಡ್ರೂ ಕೂಡ ಅದೆಲ್ಲವೂ ಫಲಿಸುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ಬೇರೆ ಬೇರೆ ಕಡೆಯಿಂದ ಹುಬ್ಬಳ್ಳಿಯಲ್ಲಿ ನಡೆಯುವಂಥ ಈ ಸಿದ್ದಾರೂಢರ ಜಾತ್ರೆಗೆ ಭಕ್ತಾದಿಗಳು ಬರ್ತಾರೆ, ದೇವರ ದರ್ಶನ ಪಡ್ಕೊಳ್ತಾರೆ. ಅದಾದ ಬಳಿಕ ತಮ್ಮ ತಮ್ಮ ಬೇಡಿಕೆಯನ್ನ ಈ ರೀತಿ ಬಾಳೆಹಣ್ಣಿನ ಮೇಲೆ ಬರೆದು ರಥದ ಮೇಲೆ ಎಸೆದು ಹೋಗ್ತಾರೆ, ಅಂದರೆ ಅರ್ಪಿಸಿ ಹೋಗ್ತಾರೆ ದೇವರಿಗೆ. ನಿನ್ನ ಹತ್ರ ಬೇಡ್ಕೊಂಡಿದ್ದೀವಿ, ಈ ಒಂದು ಬೇಡಿಕೆಯನ್ನ ಈಡೇರಿಸಪ್ಪ, ಪ್ರಾರ್ಥನೆಯನ್ನ ಕೇಳಪ್ಪ ಅಂತ ಕೇಳ್ಕೊಂಡು ಹೋಗ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಒಬ್ಬ ಭಕ್ತ ಹೀಗೆ ಬೇಡ್ಕೊಂಡಿರೋದು. ಮದುವೆ ಆಗಿ 30 ವರ್ಷ ಆದರೂ ಸಂತಾನ ಭಾಗ್ಯ ಸಿಕ್ಕಿಲ್ಲ, ಹಾಗಾಗಿ ನನಗೆ ಒಂದು ಮಗು ಕರುಣಿಸಪ್ಪ, ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಮಾಡಪ್ಪ ಅಂತ ಬೇಡಿಕೆ ಇಟ್ಟಿರೋದು.